ಆ, ಅದಕ್ಕೆ ಆನ್ಸರ್ ಹೇಳಕ್ ಮುಂಚೆ ಈಗ ಹ್ಮ್. ನೋಡಿ ಬಂಗಾರದ ಬೆಲೆ ಹೇಗೆ ನಿರ್ಧಾರ ಆಗತ್ತೆ ಅಂತ ಒಂದು ನಿಮಿಷ ಹೇಳ್ಬಿಟ್ಟು ಆಮೇಲೆ ಅದಕ್ಕೆ ಉತ್ತರಕ್ಕೆ ಬರ್ತೀನಿ. ಎಸ್ ಎಸ್ ಎಸ್. ಈಗ ಬಂಗಾರದ ಬೆಲೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಂಡನ್ ಬಿಲಿಯನ್ ಮಾರ್ಕೆಟ್ ಅಸೋಸಿಯೇಷನ್ LBMA ಹ್ಮ್. ಇವರು ದಿನಕ್ಕೆ 2 ಬಾರಿ ಸಭೆ ಸೇರಿ ಒಂದು ಬೆಲೆಗಳನ್ನು ನಿರ್ಧರಿಸ್ತಾರೆ. ಹ್ಮ್. ಹೇಗೆ ನಿರ್ಧರಿಸ್ತಾರೆ ಅಂತಂದ್ರೆ ಅದ್ರ ಜೊತೆಗೆ ಕಾಮೆಕ್ಸ್ ಅಂತ ಇದೆ, ಕಮಾಡಿಟಿ ಎಕ್ಸ್ಚೇಂಜ್ ಇನ್, ಅದು USA ಬೇಸ್ದು. ಓಕೆ. ಸೊ ಇವ್ರು ಇಬ್ರು ಏನ್ ಮಾಡ್ತಾರೆ, ದಿನಕ್ಕೆ 2 ಬಾರಿ ಸಭೆ ಸೇರ್ತಾರೆ. ಹ್ಮ್. ಸಭೆ ಸೇರಿ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಎಷ್ಟು ಡಿಮ್ಯಾಂಡ್ ಇದೆ, ಎಷ್ಟು ಸಪ್ಲೈ ಇದೆ, ಇವತ್ತು ಎಷ್ಟು ಡಿಮ್ಯಾಂಡ್ ಬರ್ತಾ ಇದೆ, ಎಷ್ಟು ಪೂರೈಕೆ ಇದೆ ಹ್ಮ್. ಗೋಲ್ಡ್ದು ಅಂತ ತೀರ್ಮಾನ ನೋಡ್ತಾರೆ. ಅದನ್ನ ಅಂಕಿಅಂಶಗಳನ್ನ ನೋಡ್ತಾರೆ. ಹ್ಮ್. ಎಷ್ಟು ರೀಸೈಕ್ಲಿಂಗ್ ಎಷ್ಟಿದೆ, ಎಷ್ಟು ಮೈನಿಂಗ್ ಇಂದ ಬಂದಿದೆ, ಏನಾದ್ರೂ ಬೇಡಿಕೆ ಜಾಸ್ತಿ ಆಗ್ತಾ ಇದೆಯಾ, ಹಬ್ಬ ಹರಿದಿನ ಇದೆಯಾ, ಇವೆಲ್ಲವನ್ನ ಲೆಕ್ಕ ಹಾಕ್ತಾರೆ. ಓಕೆ. ಆಮೇಲೆ ಡಿಮ್ಯಾಂಡ್ US ಡಾಲರ್ಗೆ ಹೇಗಿದೆ, ಬೇಡಿಕೆ ಹೇಗಿದೆ, ಹ್ಮ್. ಅದಕ್ಕೆ ತುಂಬಾ ಜಾಸ್ತಿ ಇದೆಯಾ, ಬೆಲೆ ಕಡಿಮೆ ಇದೆಯಾ, US ಡಾಲರ್ದು ವ್ಯಾಲ್ಯೂ ಹೇಗಿದೆ, ಹ್ಮ್. ಅದನ್ನ ಪರಿಗಣಿಸ್ತಾರೆ. ಹಾಗೇನೆ ಹಣದುಬ್ಬರ ಹೇಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣದುಬ್ಬರ ಹೇಗಿದೆ. ಹಣದುಬ್ಬರ ಜಾಸ್ತಿ ಇದ್ದು ಬಡ್ಡಿ ದರ ಕಡಿಮೆ ಇದ್ರೆ ಬಂಗಾರದ ಬೆಲೆ ಜಾಸ್ತಿ ಆಗುತ್ತೆ. ಹಣದುಬ್ಬರ ಕಡಿಮೆ ಇದ್ದು ಬಡ್ಡಿ ದರ ಜಾಸ್ತಿ ಇದ್ರೆ ಬಂಗಾರದ ಬೆಲೆ ಅಗೇನ್ ಕಡಿಮೆ ಆಗುತ್ತೆ. ಅದನ್ನೆಲ್ಲ ಲೆಕ್ಕ ಹಾಕಿ ಅವರು ಫಿಕ್ಸ್ ಮಾಡ್ತಾರೆ ಪ್ರೈಸ್. ಆಮೇಲೆ ಏನಾದ್ರು ಆರ್ಥಿಕವಾಗಿ ಅಥವಾ ಜಿಯೋಪೊಲಿಟಿಕಲ್ ಆಗಿ ಅನಿಶ್ಚಿತತೆ ಇದೆಯಾ, ಅದನ್ನ ಪರಿಗಣಿಸ್ತಾರೆ. ಹಾಗೇನೆ ಈಗ ನೀವು ಅವಾಗಲೇ ಹೇಳ್ತಾ ಇದ್ರಿ, ಇವಾಗ ಸದ್ಯದ ಸ್ಥಿತಿಯಲ್ಲಿ ಯುದ್ಧ ಒಂದು ಸೀಸ್ ಫೈರ್ ಆಗ್ತಾ ಇದೆ, ಏನೋ ಒಂದು ಆಶಾಕಿರಣ ಕಾಣಿಸ್ತಾ ಇದೆ. ಈವನ್ ನಮ್ಮ ಆಯಿಲ್ ಸರ್ ಅದಕ್ಕೆ ಸಂಬಂಧ ಇದೆಯಾ ನೇರವಾಗಿ? ಖಂಡಿತ. ಆಮೇಲೆ ಸೆಂಟ್ರಲ್, ಯಾಕಂದ್ರೆ ಅದಕ್ಕೆ ಯಾಕೆಂದ್ರೆ ಈ ಸೆಂಟ್ರಲ್ ಬ್ಯಾಂಕ್ ಎಷ್ಟು ಕೊಂಡ್ಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಅನ್ನೋಂಥದ್ದು ಒಂದಿದೆ. ಸೊ ಇವೆಲ್ಲವನ್ನ ಪರಿಗಣಿಸ್ತಾ ನೀವು ಭಾರತಕ್ಕೆ ತಗೊಂಡ್ ಬರೋಣ ಇದನ್ನ. ಸೊ ಭಾರತದಲ್ಲಿ ಒಂದು ಕಾಮೆಕ್ಸ್ LBMA ಎರಡನ್ನೂ ನೋಡ್ತಾರೆ ಇವರು, ಅವರು ಎಷ್ಟು ಬೆಲೆವನ್ನ ಇದ್ ಮಾಡಿದ್ದಾರೆ ಅಂತ. ಆಮೇಲೆ ಭಾರತದ ಮತ್ತೆ ರೂಪಾಯಿನ ಎಷ್ಟು ಎಕ್ಸ್ಚೇಂಜ್ ರೇಟ್ ಎಷ್ಟಿದೆ ಅಂತ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾಕಂದ್ರೆ ನಾವು ಆಮದು ಮಾಡ್ಕೊಳ್ಳೋದೇ ಜಾಸ್ತಿ ಇರೋದ್ರಿಂದ ಬಂಗಾರವನ್ನ ಬಹುತೇಕ ಆಮದು ಮಾಡ್ಕೊಳ್ತೀವಿ ನಾವು. ಈಗ KGF ಇಲ್ಲ, ಈಗ ಹೊಸದಾಗಿ ಏನೋ ಒಂದಷ್ಟು ಸಿಗ್ತಾ ಇದೆ, ಒಂದ್ ಸ್ವಲ್ಪ ಆಶಾಕಿರಣದಲ್ಲಿ ಇದೀವಿ. ಆಮೇಲೆ ಇಂಪೋರ್ಟ್ ಡ್ಯೂಟಿ ಏನಿದೆ, ಕಸ್ಟಮ್ ಡ್ಯೂಟಿ ಏನಿದೆ, ಅದ್ರ ಮೇಲೆ ಕಸ್ಟಮ್ ಡ್ಯೂಟಿ ಎಷ್ಟಿದೆ, GST ಎಷ್ಟಿದೆ, ಇದು ಕೂಡ ಇದಾಗುತ್ತೆ. ಆಮೇಲೆ ಭಾರತದಲ್ಲಿ ಇಂಡಿಯನ್ ಬಿಲಿಯನ್ ಅಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಇದೆ. ಸೊ ಇವರು ಕೂಡ ಅದೆಲ್ಲವನ್ನ ನೋಡಿಕೊಂಡು ಒಂದು ಬೆಂಚ್ ಮಾರ್ಕ್ ಗೋಲ್ಡ್ ರೇಟ್ ನ ಫಿಕ್ಸ್ ಮಾಡ್ತಾರೆ. ಸೊ ಹಿಂಗೆ ಫಿಕ್ಸ್ ಮಾಡುವಾಗ ನಿಮ್ಗೆ ಏನು ಒಟ್ಟಾರೆ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಭಾರತದಲ್ಲಿ ಬಂಗಾರದ ಬೆಲೆ, ಅಂತಾರಾಷ್ಟ್ರೀಯ ಬಂಗಾರದ ಬೆಲೆ ಎಷ್ಟಿದೆ, ಮತ್ತೆ ರೂಪಾಯಿ ಡಾಲರಿನ ಎಕ್ಸ್ಚೇಂಜ್ ರೇಟ್ ಏನಿದೆ, ಇಂಪೋರ್ಟ್ ಡ್ಯೂಟಿ ಎಷ್ಟಿದೆ, GST ಎಷ್ಟಿದೆ, ಲೋಕಲ್ ಚಾರ್ಜಸ್ ಎಷ್ಟಿದೆ, ಮೇಕಿಂಗ್ ಚಾರ್ಜ್, ಡೀಲರ್ ಮಾರ್ಜಿನ್, ಇವೆಲ್ಲ ಸೇರಿ ನಿರ್ಧಾರ ಆಗುತ್ತೆ. ಸೊ ಹಿಂಗೆ ನಿರ್ಧಾರ ಆಗುವಂತ ಬಂಗಾರಕ್ಕೆ ಇವತ್ತೇನಾಗಿದೆ ಅಂತಂದ್ರೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಅನಿಶ್ಚಿತತೆ ಇತ್ತು, ಯುದ್ಧದ ಕಾರ್ಮೋಡ ಇತ್ತು, ಯುದ್ಧ ಆಗ ಇನ್ನೇನು 3ನೇದೇ ಮಹಾಯುದ್ಧ ಆಗೇ ಬಿಡುತ್ತೆ, ನೀವು ಒಂದು ಇರಲ್ಲ, ನಾಳೆ ಬೆಳಗ್ಗೆ ನೀವು ಇರಲ್ಲ, ಇರಾನ್ ಅನ್ನೋ ಹೆಸರು ಇರಲ್ಲ ಅನ್ನೋ ತರದಲ್ಲಿ ಮಾತಾಡ್ತಿದ್ದವರು ಈಗ ಮಾತುಕತೆ ಕೂತು ಒಂದು ಮಟ್ಟಕ್ಕೆ ಇಲ್ಲಪ್ಪ ಇನ್ನು ಯುದ್ಧ ಆಗಲ್ವೇನೋ ಅನ್ನುವಂತ ಒಂದು ವಾತಾವರಣ ಇದೆ. ಮತ್ತೆ ಎರಡನೇದೇನು ಅಂತಂದ್ರೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲಿ ಎಸ್ಪೆಷಲಿ ಅಮೆರಿಕ ಈಗ ಇಂಟ್ರೆಸ್ಟ್ ರೇಟ್ ನ ಹೆಚ್ಚಿಸಬಹುದು, ಕಡಿಮೆ ಅಂತೂ ಯಾವುದೇ ಕಾರಣಕ್ಕೆ ಮಾಡಲ್ಲ ಅನ್ನುವಂತ ಕಾರಣಕ್ಕಾಗಿ. ಮತ್ತೆ ಗೋಲ್ಡ್ ಅಲ್ಲಿ ನಿಮ್ಗೆ ಅನ್ಲೆಸ್ ಅಂಡ್ ಅಂಟಿಲ್ ಪ್ರೈಸ್ ಹೆಚ್ಚಾಗದೆ ಇದ್ರೆ ನಿಮ್ಗೆ ಏನು ಅದರಿಂದ ವ್ಯಾಲ್ಯೂ ಬರಲ್ಲ. ಬಟ್ ಇಲ್ಲಿ ಏನಂತಂದ್ರೆ, ನಿಮ್ಗೆ ಇದನ್ನ ನೀವು ಗೋಲ್ಡ್ US ಡಾಲರ್ಸ್ ಅಲ್ಲಿ ಏನಾದ್ರು ಇಟ್ಕೊಂಡಿದ್ರೆ, ಆ ಪೇಪರ್ಸ್ ಇಟ್ಕೊಂಡ್ರೆ, ಕಮರ್ಷಿಯಲ್ ಪೇಪರ್ಸ್ ಅಲ್ಲಿ ಕೊಂಡ್ಕೊಂಡ್ರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಆಗ ನಿಮ್ಗೆ ಅದರಿಂದ ಈಲ್ಡ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಯಾವಾಗ್ಲೂ ಗೋಲ್ಡ್ ನ ನಾವು ಒಂದು ಈ ತರದ ಅನಿಶ್ಚಿತದ ಸಂದರ್ಭದಲ್ಲಿ ಇಡ್ತಾ ಇದ್ವಿ, ಇವಾಗ ಒಂದ್ ಸ್ವಲ್ಪ ಸೇಫ್ ಹೆವೆನ್ ಇರೋದ್ರಿಂದ, ಈಗ ಅಂತದೊಂದು ಅನಿಶ್ಚಿತತೆ ಕಡಿಮೆ ಆಗಿರೋದ್ರಿಂದ, ಸೊ ಸಹಜವಾಗಿ ಜನ ಅನ್ಕೊಳ್ತಾರೆ, ಇಲ್ಲ ಇದೊಂದು ಕರೆಕ್ಟ್ ಟೈಮ್ ಇದೆ, ಇವಾಗ ನಾವು ಬಂಗಾರದ ಬೆಲೆನ ನೋಡಿ. ಭಾರತದಲ್ಲಿ ಇದ್ರದ್ದು ಹೆಂಗೆ ಚೇಂಜ್ ಆಗಿದೆ ಅಂತಂದ್ರೆ, ಭಾರತದಲ್ಲಿ ಕಳೆದ ಒಂದು 2.5 ತಿಂಗಳಿಂದ 50 ಟನ್ ಹಳೆ ಬಂಗಾರವನ್ನ ಮಾರಿದ್ದಾರೆ ಜನರು. ಒಂದು ಏನು ಅಂತಂದ್ರೆ, ಅವರು ಕಡಿಮೆ ಬೆಲೆಗೆ ತಗೊಂಡಿದ್ರು, ಇವಾಗ ಮತ್ತೆ ಕಡಿಮೆ ಆಗಬಹುದು ಅನ್ನೋ ಭಯದಲ್ಲಿ ಮಾರಿದ್ದಾರೆ. ಅದನ್ನ ಮಾರಿ ಬೇರೆ ತಗೊಂಡ್ಬಿಡೋಣ ಅಂತ ಒಂದಷ್ಟು ಜನ, ಇಲ್ಲ ಗೋಲ್ಡ್ ನೇ ಮಾರ್ಬಿಡೋಣ ಅಂತ ಒಂದಷ್ಟು ಜನ. ಸೊ 50 ಟನ್ ಹಳೆ ಬಂಗಾರವನ್ನ ಮಾರುಕಟ್ಟೆಯಲ್ಲಿ ಮಾರಿರುವಂತದ್ದು. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಕಾರಣ ಆಗಿದೆ. ಎಲ್ಲ ಫ್ಯಾಕ್ಟರ್ಸ್ ಕಾರಣ ಆಗಿರೋದ್ರಿಂದ ಬಂಗಾರದ ಬೆಲೆ ಕಡಿಮೆ ಆಗಿದೆ. ಎಸ್ ಸರ್, ಮತ್ತೆ ಬರ್ತೀನಿ ಸರ್. ವೆಂಕಟೇಶ್ ಸರ್, ನಾವು ಇವತ್ತಿನ ಮಾರುಕಟ್ಟೆ ಸ್ಥಿತಿ ನೋಡ್ತಾ ಇದ್ರೆ, ಅದು 1,20,000ದಿಂದ 1,35,000 ಮಧ್ಯೆ ಬಂದು 10 ಗ್ರಾಮ್ಗೆ ಒಂದು ಈಕ್ವಲಿಬ್ರಿಯಂ ನಿಂತ್ಕೋಬಹುದು ಅಂತ ಕಾಣುತ್ತೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ. ಯಾಕಂದ್ರೆ US ಡಾಲರ್ ಸ್ಟ್ರಾಂಗ್ ಆಗಿದೆ, ಮತ್ತೆ ಬಡ್ಡಿಯಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ, ಪ್ರಾಫಿಟ್ ಬುಕಿಂಗ್ ಜಾಸ್ತಿ ಆಗಿದೆ, ಮತ್ತೆ ಕೆಲವರು ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಾ ಇದೆ. ಮತ್ತೆ ಭಾರತದಲ್ಲಿ ನೋಡಿ, ಒಂದು ಪ್ರಧಾನಿಗಳು ಕೊಟ್ಟಂತ ಒಂದು ಕರೆಯಿಂದ ಒಂದಷ್ಟು ಕನ್ಸ್ಯೂಮರ್ ಡಿಮ್ಯಾಂಡ್ ಕಡಿಮೆ ಆಗಿದೆ. ಇನ್ನೊಂದಷ್ಟು ಏನು ಅಂತಂದ್ರೆ, ಈ ಒಂದು ಅನ್ಸರ್ಟನ್ ಟೈಮ್ ಅಲ್ಲಿ ನೋಡಪ್ಪ ಇದಕ್ಕಿದಂಗೆ ಕುಸಿತಾ ಇದೆ, ಇಷ್ಟು ಯಾವತ್ತು ಕುಸಿತಿರ್ಲಿಲ್ಲ ಈ ಟೈಮಲ್ಲಿ, ಇನ್ನಷ್ಟು ನೋಡೋಣ, ಇನ್ನೂ ಕಾಯ್ದು ನೋಡೋಣ ಅನ್ನುವಂತ ಕಾರಣನೂ ಇದೆ.
ಸೊ ಈ ಎಲ್ಲಾ ಕಾರಣಗಳಿಗೆ ಒಂದು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾವು ಗಮನಿಸಬೇಕು. ಒಂದು ಕೋಇನ್ಸಿಡೆನ್ಸ್ ಇರ್ಬೋದು, ಇದು ಆಷಾಢದ ಸಮಯದಲ್ಲೇ ಅಲ್ಲಿ ಯುದ್ಧ ನಿಂತದ್ದು, ಮತ್ತೆ ಒಂದು ಫೇವರಬಲ್ ಆದಂತ ಪೊಸಿಷನ್ಸ್ ಅಲ್ಲಿ ಅನ್ಸರ್ಟನಿಟಿಯ ವಿಚಾರಕ್ಕೆ ಆಗಿದ್ದು, ಡಾಲರ್ ಸ್ಟ್ರೆಂಥನ್ ಆಗಿದ್ದು ಎಲ್ಲನೂ ಯಾವಾಗ್ಲೂ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಈ ಸರಿ ಆಗಿರುವಂತದ್ದು ಒಂದು ರೆಕಾರ್ಡ್ ಇರೋದ್ರಿಂದ ಜನ ಕೂಡ ಒಂದ್ ಸ್ವಲ್ಪ ವಾಚ್ ಮಾಡ್ತಾ ಇದ್ದಾರೆ. ಮತ್ತೆ ಕನ್ಸ್ಯೂಮರ್ ಡಿಮ್ಯಾಂಡ್ ನಿಮಗೆ ಕಳೆದ 3 ತಿಂಗಳಿಂದ ನೋಡಿದ್ರೇನು ಸಹ ಕಡಿಮೆ ಆಗ್ತಾನೆ ಇತ್ತು. ನೀವು ಆ ಡೇಟಾನ ತೆಗೆದು ನೋಡ್ತಾ ಇದ್ರೆ ಒಂದೊಂದಷ್ಟು ಸ್ವಲ್ಪ ಕಡಿಮೆ ಆಗ್ತಾನೆ ಇದೆ. ಕಳೆದ 3 ತಿಂಗಳಲ್ಲಂತೂ ಅದು ತುಂಬಾ ನಿಮ್ಗೆ ದೊಡ್ಡ ನಂಬರ್ ಅಲ್ಲೇ ಕಾಣುತ್ತೆ. ಮತ್ತೆ ಹೈಯರ್ ಇಂಪೋರ್ಟ್ ಡ್ಯೂಟಿ ಕೂಡ, ಕಸ್ಟಮ್ಸ್ ಡ್ಯೂಟಿ ಸರ್ಕಾರ ಹೆಚ್ಚು ಮಾಡಿದ್ದು ಒಂದು ರೀಸನ್ ಆಯ್ತು. ಇನ್ನ ಮತ್ತೆ ಏನಂದ್ರೆ ಈಗ ಭಾರತ ಈಗಲೂ ಕೂಡ ಒಂದು $333 ಮಿಲಿಯನ್ ಅಷ್ಟು ನಮ್ಗೆ ಟ್ರೇಡ್ ಡೆಫಿಸಿಟ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಕರೆ ಕೊಟ್ಟು ಟ್ರೇಡ್ ಡೆಫಿಸಿಟ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿರೋದನ್ನು ಹೆಚ್ಚು ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಬೇಡಿ ಅಗತ್ಯ ಇಲ್ಲದಿದ್ರೆ 1 ವರ್ಷದವರೆಗೂ ಅಂತ. ಸೊ ಅದು ಒಂದು ಫ್ಯಾಕ್ಟರ್ ಖಂಡಿತ ವರ್ಕ್ ಆಗಿದೆ. ಸೊ ಈಗಲೂ ನಾನು ಹೇಳೋದು ಏನಂತಂದ್ರೆ ವೆಯ್ಟ್ ಮಾಡಿ, ಡೋಂಟ್ ರಶ್. ಅಗತ್ಯ ಇದ್ರೆ ತಗೊಳ್ಳಿ, ಈಗ ಅಗತ್ಯ ಇಲ್ಲದೆ ಇದ್ರೆ ತಗೊಳಕ್ ಹೋಗ್ಬೇಡಿ ಅಂತಾರೆ. ಯಾಕೆಂದ್ರೆ 1,20,000ದಿಂದ 1,35,000 ಇದೇ ಸ್ಥಿತಿ ಇದ್ದು ಮತ್ತೆ ಏನಾದ್ರೂ ಅಮೆರಿಕ ಇರಾನ್ ಮಧ್ಯೆ, ಯಾಕಂದ್ರೆ ಅನಿಶ್ಚಿತತೆ ಹೆಂಗಿರುತ್ತೆ ಅಂತಂದ್ರೆ ಹೇಳಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. ಇವತ್ತಿನ ಸ್ಥಿತಿಯಲ್ಲಿ ಏನಾಗ್ಬೋದು ಅಂತ ಹೇಳ್ಬೋದು ಅಷ್ಟೇನೆ. ಅದು ಇವತ್ತು ನಮ್ಗೆ ಅಂದಾಜು ಲೆಕ್ಕ ಸಿಗ್ತಾ ಇರೋದು 1,20,000ದಿಂದ 1,35,000 10 ಗ್ರಾಮ್ ಚಿನ್ನ ನಿಂತ್ಕೋಬಹುದು. ಹಾಗಾಗಿ ಈಗ ಸದ್ಯದ ಅನಿವಾರ್ಯತೆ ಇಲ್ಲ ಅಂದ್ರೆ ತಗೋಬೇಡಿ, ಇನ್ವೆಸ್ಟ್ ಮಾಡಬೇಡಿ. ಸರ್, ಈಗ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಅದಕ್ಕಿಂತ ಈಗ ಜಾಸ್ತಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಹೆಚ್ಚಾಗಿತ್ತು. ಬಟ್ ಈಗ ದಿಢೀರ್ ಅಂತೇಳಿ ಈ ಬೆಲೆ ಕುಸಿತ ಆಗಿರೋದ್ರಿಂದಾಗಿ ಎಲ್ಲೊಂದು ಕಡೆ ಅಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬರುತ್ತಾ ಅಂತ? ಯಾಕಂದ್ರೆ ಕಂಪ್ಲೀಟ್ ಆಗಿ ಇದರಿಂದ ಹಿಂದೆ ಸರಿದು ಬಿಡ್ತಾರಾ ಅಂತ ಹಂತವಾಗಿ? ಹೆಂಗೆ? ಇಲ್ಲ, ಪೂರ್ತಿಯಾಗಿ ಸರಿಯಕ್ಕಾಗಲ್ಲ. ಯಾಕಂದ್ರೆ ಗೋಲ್ಡ್ ನಮ್ಮ ಕಲ್ಚರಲಿ ನಮ್ಗೆ ಅಗತ್ಯ ಇರುವಂತದ್ದು, ಪೂರ್ತಿಯಾಗಿ ಅದು ಸಾಧ್ಯ ಇಲ್ಲ. ಮತ್ತೆ ಈಗ ರುಪಿನೂ ಸ್ಟ್ರೆಂಥನ್ ಆಗಬಹುದು ಅನ್ನುವಂಥದ್ದು ಇದೆ. ಯಾಕೆಂತಂದ್ರೆ ಈಗ ಒಂದು ಹಂತಕ್ಕೆ ಯುದ್ಧ ನಿಂತಿದೆ, ಮತ್ತೆ ಡಿಮ್ಯಾಂಡ್ ನಮ್ದು ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ತಾ ಇದೆ. ನೀವು ನೋಡ್ತಾ ಇದ್ರೆ ಅಂಕಿಅಂಶಗಳಲ್ಲಿ ನಮ್ದು ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಕಾರಣಕ್ಕಾಗಿ ಸ್ವಲ್ಪ ರುಪಿ ಸ್ಟ್ರೆಂಥನ್ ಆಗ್ತಾ ಇದೆ. ಸೊ ಅದೆಲ್ಲ ಒಂದು ಕಾರಣವನ್ನ ನೀವು ತಗೊಳ್ಬಹುದು. ಅವಾಗ ಒಂದಷ್ಟು ಮಟ್ಟಿಗೆ ಗ್ರಾಜುಯಲ್ ಆಗಿ ಒಂದಷ್ಟು ಬಂದು ಆ ಒಂದು ನಾವ್ ಹೇಳಿದ ರೇಟ್ ಒಂದು 1,35,000 ಹೆಚ್ಚಳ ಆಗ್ಬಹುದು ಅನ್ನುವಂಥದ್ದು ಈಗಿನ ಸ್ಥಿತಿಯಲ್ಲಿದೆ. ಸೊ ಮತ್ತೇನಂದ್ರೆ ಸ್ಟಾಕ್ ಮಾರ್ಕೆಟ್ ಗೈನ್ ಆಗತ್ತೆ ಇನ್ನ ನೀವು ಗಮನಿಸಿದ್ರೆ. ಇನ್ನ ಯಾಕಂದ್ರೆ ಒಂದು ಹಂತಕ್ಕೆ ಮತ್ತೆ ಭಾರತದ ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ಸ್ ನೀವು ಗಮನಿಸಿದ್ರೆ ಈಗಲೂ ವಿ ಆರ್ ಫಾರ್ ಬೆಟರ್. ನೀವು ಬೇರೆ ಬೇರೆ ದೇಶಗಳಿಗೆ ನೀವು ಹೋಲಿಸಿದ್ರೆ ಭಾರತದ ಗ್ರೋತ್ ರೇಟ್ ಏನಿದೆಯಲ್ಲ, ನೀವು ಅದನ್ನ ಈಗಲೂ ಕೂಡ ಬೆಟರೇ ಇದೆ. ಹಾಗಾಗಿ ನಾವು ತುಂಬಾ ಕಡಿಮೆ ಆಗಿದೆ, ನಮ್ದು ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು, ಟ್ಯಾರಿಫ್ ಆಯ್ತು, ಯುದ್ಧ ಆಯ್ತು, 333 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಇದೆ, ಇವೆಲ್ಲ ಕರೆಕ್ಟು. ಆದ್ರೆ ನಿಮ್ದು ಗ್ರೋತ್ ರೇಟ್ ನೋಡಿ ಈಗಲೂ 7.8% ಅದನ್ನೇ ಅಂದಾಜು ಮಾಡ್ತಾ ಇದಾರೆ. ಇವನ್ IMF ಅಂತವರು ಭಾರತದ್ದು 7.6 ಮಿನಿಮಮ್ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ. ಇದು ಒಂದು ಅಡ್ವಾಂಟೇಜ್ ಇದೆ. ಮತ್ತೆ ನಮ್ಗೆ ಇಷ್ಟೆಲ್ಲ ಹಣ, ಇದು ಬೆಲೆಗಳು ಹೆಚ್ಚಾಯ್ತು, ಪೆಟ್ರೋಲ್ ಬೆಲೆ ಹೆಚ್ಚಾಗಬೇಕಾಯ್ತು, ಅನಿವಾರ್ಯವಾಗಿ ಹೆಚ್ಚಳ ಮಾಡ್ಬೇಕಾಯ್ತು, ಡೀಸೆಲ್ ಬೆಲೆ ಹೆಚ್ಚಳ ಮಾಡ್ಬೇಕಾಯ್ತು. ಅಂತ ಸಂದರ್ಭದಲ್ಲೂ ನೋಡಿ ನಮ್ಗೆ ಇನ್ಫ್ಲೇಷನ್ ಭಾರತದಲ್ಲಿ 4% ಕ್ರಾಸ್ ಆಗ್ಲಿಲ್ಲ, ಹತ್ತತ್ರ 3.93% ಬಂದು ನಿಂತ್ಕೊಂಡಿದೆ. ಸೊ ಇವೆಲ್ಲ ರೀಸನ್ಸ್ ನೀವು ನೋಡಿದ್ರೆ ನಮ್ದು ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದೆ. ಒಂದಷ್ಟು ಏರುಪೇರುಗಳು ಇರುತ್ತೆ. ಹಂಗಾಗಿ ಭಾರತದಲ್ಲಿ ಖಂಡಿತ ಇದಕ್ಕೆ ಪೂರ್ತಿಯಾಗಿ ಕುಸ್ತೋಗ್ಬಿಡುತ್ತೆ ಈ ಡಿಮ್ಯಾಂಡ್, ಇನ್ನು 80,000 ಬಂದ್ಬಿಡುತ್ತೆ, 1 ಲಕ್ಷಕ್ಕೆ ಬರುತ್ತೆ ಅಂತ ನಾನು ಹೇಳಲ್ಲ. ಆದ್ರೆ ಒಂದ್ ಸ್ಟೇಜ್ ಅಂದ್ರೆ ಸ್ಟೆಬಿಲಿಟಿ ಖಂಡಿತ ಮುಂದುವರಿಯುತ್ತೆ ಅಂತ ನನ್ಗೆ ಅನ್ಸುತ್ತೆ. ಇವನ್ NPA ನೀವು ನೋಡಿದ್ರೆ ಭಾರತದಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಹಿಸ್ಟಾರಿಕ್ ಲೋ ಆಗಿದೆ. ಯಾವಾಗಲೂ ನಮ್ಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ತುಂಬಾ ಜಾಸ್ತಿ ಇರ್ತಾ ಇತ್ತು. ಈಗ ಲೆಸ್ ದೆನ್ 2% ಬಂದಿದೆ, ಇನ್ನೂ ಕಡಿಮೆ, ಇನ್ನೂ ಒಳ್ಳೇದಾದ್ರೆ ಭಾರತದ ಆರ್ಥಿಕತೆಗೆ ಇನ್ನೂ ಚೆನ್ನಾಗತ್ತೆ. ಬರ್ತೀನಿ ಸರ್. ಒಂದಷ್ಟು ಜನಕ್ಕೆ ಸಮಾಧಾನ ತರುತ್ತೆ. ಯಾಕಂದ್ರೆ ಮದುವೆ ಸಂದರ್ಭದಲ್ಲಿ ಏನ್ ಮಾಡೋದು ಅನ್ನುವಂಥ ಸ್ಥಿತಿ ಇರುವಾಗ, ಈಗ ನೆಕ್ಸ್ಟ್ ಏನ್ ಶ್ರಾವಣ ಬರುತ್ತೆ ಆ ಟೈಮಲ್ಲಿ ಇದು ಒಂದಷ್ಟು ಜನಕ್ಕೆ ರಿಸ್ಪೈಟ್ ಕೊಡುತ್ತೆ. ಆದ್ರೆ ನೀವು ಆರ್ಥಿಕತೆಯ ಓವರ್ ಆಲ್ ದೃಷ್ಟಿಯಿಂದ ನೋಡಿದಾಗ ಖಂಡಿತ ಭಾರತದ ಇಂಪೋರ್ಟ್ಸ್ ಏನಿತ್ತು, ಗೋಲ್ಡ್ ಮೇಲೆ ನಾವೇನು ಗೋಲ್ಡ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಅದು ಕ್ರಮೇಣ ಕಡಿಮೆ ಆಗ್ತಾ ಇದೆ. ಮತ್ತೆ ಮಾರುಕಟ್ಟೆ ಕೂಡ ಒಂದು ಕರೆಕ್ಷನ್ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ತುಂಬಾ ಹೆಚ್ಚಿನ ದರದಲ್ಲಿ, ಕಡಿಮೆ ದರದಲ್ಲಿ ತಗೊಂಡು ಆಗ ಲಾಭ ಮಾಡ್ಕೊಳ್ಳೋರು ಕೂಡ ಈಗ ಮಾರ್ತಾ ಇದ್ದಾರೆ. ಸೊ ಎಲ್ಲ ಕರೆಕ್ಷನ್ಸ್ ಆದ್ಮೇಲೆ ಆಗ ಖಂಡಿತ ಭಾರತದ ಆರ್ಥಿಕತೆಗೂ ಒಂದು ಒಳ್ಳೇದೇನು ಅಂತಂದ್ರೆ ನಾವು ಹೆಚ್ಚು ಇಂಪೋರ್ಟ್ ಅನ್ನ ಮಾಡ್ಕೊಳ್ದೇ ಇದ್ರೆ ಅದು ಇನ್ನೂ ಒಳ್ಳೇದಾಗತ್ತೆ ಭಾರತದ ಆರ್ಥಿಕತೆ. ಯಾಕಂದ್ರೆ ಅದಕ್ಕಾಗಿದೆ ಕಸ್ಟಮ್ಸ್ ಡ್ಯೂಟಿನ ಭಾರತದಲ್ಲಿ ಹೆಚ್ಚು ಮಾಡಿತ್ತು ಅನ್ನೋದು. ಈಗ ಈ ಫೇಸ್ ಇದೆಯಲ್ಲ, ಈ ಫೇಸ್ ಅಟ್ಲೀಸ್ಟ್
ಪೂರ್ಣವಾಗಿ ಯುದ್ಧದ ಪರಿಣಾಮ ಕಡಿಮೆ ಆಗಿದೆ. ನಮ್ಗೆ ಕಾಣಿಸ್ತಾ ಇದೆ ಕಣ್ಣಿಗೆ ಏನು ಅಂದ್ರೆ $73 ಪರ್ ಬ್ಯಾರೆಲ್ ಬಂದಿದೆ ಆಯಿಲ್ ಪ್ರೈಸಸ್, ಕ್ರೂಡ್ ಆಯಿಲ್ ಪ್ರೈಸ್ ಅಂದಾಗ ಒಂದಷ್ಟು ಖುಷಿ ಆಗುತ್ತೆ. ಆದ್ರೆ ಅದು ಇನ್ನೂ ನಿಮ್ಗೆ ನಾರ್ಮಲ್ಸಿಗೆ ರೀಚ್ ಆಗಬೇಕು ಅಂತಂದ್ರೆ, ಯಾಕಂದ್ರೆ ಒಂದು ಅವಾಗ್ಲೇ ಮಾತಾಡುವಾಗ್ಲೂ ಹೇಳ್ತಿದ್ದಂಗೆನೆ ಅಲ್ಲಿ ಯುದ್ಧದ ಪರಿಣಾಮ ಪೂರ್ತಿಯಾಗಿ ಹೋಗ್ಬೇಕು ಅಂದ್ರೆ, ಈಗಾಗಲೇ ನಮ್ಗೆ ಅನೇಕ ಆಯಿಲ್ ಪ್ರೊಡಕ್ಷನ್ ಸೆಂಟರ್ಸ್ ಏನಿದೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಮೇಲೆ ಬಾಂಬ್ ಹಾಕಿರೋದ್ರಿಂದ ಅವುಗಳ ರಿಪೇರ್ ಆಗ್ಬೇಕು. ಮತ್ತೆ ನಮ್ಗೆ ಇನ್ನೂ ಸ್ಟ್ರೈಟ್ ಆಫ್ ಫಾರ್ಮೋಸ್ ಇನ್ನೂ ಪೂರ್ಣವಾಗಿ ಕ್ಲಾರಿಟಿ ಸಿಕ್ಕಿಲ್ಲ ಜಗತ್ತಿಗೆ. ಏನಂದ್ರೆ ಈಗ ಸದ್ಯಕ್ಕೆ ಇರುವಂತ ಅನಿಶ್ಚಿತತೆಯಲ್ಲಿ ಬಿಡಪ್ಪ ಆಯ್ತು, ಈಗ ಯುದ್ಧಕ್ಕೆ ಇರುವಂತ ಅನಿಶ್ಚಿತತೆಯಲ್ಲಿ ಬಿಡಪ್ಪ ಆಯ್ತು, ಈಗ ಯುದ್ಧ ನಡೀತಿಲ್ವಲ್ಲ ಅನ್ನೋ ಕಾರಣಕ್ಕಾಗಿನೇ ಮಾರುಕಟ್ಟೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಅವರು ಇಲ್ಲ, ನಮ್ ಕಂಟ್ರೋಲ್ ಬೇಕೇ ಬೇಕು ಅನ್ನುವಂಥದ್ದನ್ನ, ನಾವು ಅದ್ರ ಮೇಲೆ ದರನ ನಿಗದಿಪಡಿಸ್ತೀವಿ ಅನ್ನುವಂಥ ಮಾತುಗಳನ್ನು ಈ ಪದೇ ಪದೇ ಅವ್ರು ಆಡ್ತಿದ್ದಾರೆ. ಸೊ ಇವೆಲ್ಲ ಮತ್ತೆ ಆಲ್ಟರ್ನೇಟಿವ್ ರೂಟ್ ಮಾಡ್ತೀವಿ ಅಂತ ಇವರು ಒಮಾನ್ ಮತ್ತೆ ಮಿಕ್ಕಿದ ದೇಶಗಳು ಹೇಳುವಾಗ, ಇಲ್ಲ ಆ ತರದ್ ಮಾಡಕ್ ಬರಲ್ಲ, ನೀವು ಹಂಗಾಗಿನೇ ನಾವು ಈ ಸೀಸ್ ಫೈರ್ ಒಪ್ಪಿದ್ದು, ನೀವು ಆಲ್ಟರ್ನೇಟ್ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಅಂತ ಈ ತರದ್ದೆಲ್ಲ ಒಂದು ನಡೀತಿದೆ. ಸೊ ಇಂಥದೊಂದು ಸಂದರ್ಭದಲ್ಲಿ ನಾವು ದಿಢೀರ್ನೆ ಕಡಿಮೆ ಆಯ್ತು ಅಂತ ಹೇಳಿ ಅಗತ್ಯ ಇಲ್ಲದೆ ಇದ್ರೆ ದಯವಿಟ್ಟು ಕೊಂಡ್ಕೊಳ್ಬೇಡಿ ಈಗ. ಯಾಕಂದ್ರೆ ಭಾರತದ ಆರ್ಥಿಕತೆ ದೃಷ್ಟಿಯಿಂದನೂ ಅದು ಒಳ್ಳೇದು. ನಿಮ್ಗೆ ಯಾವಾಗ ಅಗತ್ಯ ಬೀಳುತ್ತೆ ಅದು ಮಾರುಕಟ್ಟೆ ಬೆಲೆ ಖಂಡಿತ ಏನು ಈಗಿನ ಸ್ಥಿತಿ ನೋಡಿದ್ರೆ ಖಂಡಿತ ದಿಢೀರ್ನೆ ಏನು ಇರಲ್ಲ. ನಮಗದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲೂ ಅದು ಕಾಣಿಸ್ತಾ ಇದೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕಾಣಿಸ್ತಾ ಇದೆ. ಆದ್ರೆ ಗೋಲ್ಡ್ಗೆ ಇರುವಂತ ಒಂದು ಪ್ರೀತಿ ಭಾರತದವ್ರಿಗೆ ಒಂದ್ ಸ್ವಲ್ಪ ಇದ್ದೇ ಇರುತ್ತೆ. ಅದ್ ನಾನು ಬೇರೆ ಬೇರೆ ಕಾರಣಕ್ಕಾಗಿ ಇದೆ. ಒಂದು ನಮ್ದು ಕಲ್ಚರಲಿ ಇದೆ, ಇನ್ನೊಂದು ಏನು ಅಂತಂದ್ರೆ ಒಂದು ಸೇಫ್ಟಿ. ನಮ್ಗೆ ಏನಾದ್ರು ಕಷ್ಟ ಕಾಲದಲ್ಲಿ ಬಂಗಾರ ಇದ್ರೆ ನಮ್ಗೆ ಅದರಿಂದ ಮಾರ್ಬಿಟ್ಟು ದುಡ್ಡು ಮಾಡ್ಬೋದು, ನಾವು ದುಡ್ಡನ್ನ ತೀರಿಸ್ಬೋದು. ಈ ತರದ್ದು ಒಂದು ಅನೇಕ ರೀಸನ್ಸ್ ಗಾಗಿ ಬಂಗಾರವನ್ನ ಇಷ್ಟಪಡ್ತಾರೆ. ಆದ್ರೆ ಸಂದರ್ಭದಲ್ಲಿ ಇಂಥದೊಂದು ಸಂದರ್ಭ ಏನಿದೆ, ಇದನ್ನ ಭಾರತದ ಆರ್ಥಿಕತೆಯ ಅಭಿವೃದ್ಧಿಗೆ ಬಳಸ್ಕೊಳ್ಳೋಣ ಅನ್ನುವಂಥದ್ದು ನಾನು ಜನರಿಗೆ ಖಂಡಿತ ಇದು ನೋಡಿ. ಇವಾಗ ನಿಮ್ಗೆ ಇದೇ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಇದೇ ತರ ಬೆಲೆ ಕುಸಿತ ಕಾಣಿಸ್ತಾ ಇದ್ರೆ, ನಿಮ್ಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಕಡಿಮೆ ಆಗ್ತಾ ಇದ್ರೆ, ಈಗ ಅವ್ರಿಗೆ ಲಾಸ್ ಆಗಿದ್ದದ್ದು ಒಂದು 400 ಮಿಲಿಯನ್ ಡಾಲರ್ಸ್ ಏನಿತ್ತು, ಪ್ರತಿದಿನ ಲಾಸ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು ಅವಾಗ. ಈಗ ಅದು 400 crores ಬಂದಿತ್ತು. 400 crores ಇತ್ತು. ಇವಾಗ ಅದಕ್ಕೆ ಏನಾಗಿದೆ, ಒಂದು ನ್ಯಾರೋ ಡೌನ್ ಆಗ್ತಾ ಇರುತ್ತೆ, ಲಾಸ್ ಎಲ್ಲ ಈಗ ಮಿನಿಮೈಸ್ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ. ನನ್ಗೆ ಇನ್ನೊಂದು ತಿಂಗಳಲ್ಲಿ ಪ್ರೈಸಸ್ ನ ಅವರು ಇದೇ ಲೆವೆಲ್ ಅಲ್ಲಿ ಕಡಿಮೆ ಇದ್ರೆ ಮಾರ್ಕೆಟ್ ಅಲ್ಲಿ ವಿತಿನ್ 15 days to 1 month ಖಂಡಿತ ಕಡಿಮೆ ಮಾಡ್ಲೇಬೇಕು ಸರ್ಕಾರ. ಯಾಕಂದ್ರೆ ತುಂಬಾ ಈಗ ಏನು ಹೆಚ್ಚಳ ಮಾಡಿದ್ರು, ಕನಿಷ್ಠ 8-9 ರೂಪಾಯಿ ಏನು ಹೆಚ್ಚಳ ಆಗಿತ್ತು, ಅದು ರಿವರ್ಟ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಮಾರುಕಟ್ಟೆಯ ಬೆಲೆಗಳು ಯಾಕಂದ್ರೆ ಅವಾಗ 100 ಹೋಗ್ಬಿಟ್ಟಿತ್ತು, 100+ ಆಗಿತ್ತು. ಅವಾಗ ಮಾರುಕಟ್ಟೆ ಒಂದು 76 ದಿನ ಹೆಚ್ಚಳ ಮಾಡಿರಲಿಲ್ಲ. ಆ ಲಾಸ್ ನ ಕಂಪನಿಗಳು ಬರ್ಸಿದ್ವು. ಅದೀಗ ನ್ಯಾರೋ ಆಗ್ತಾ ಇದೆ. ಈಗ ಮತ್ತೆ ಅದು ಕಡಿಮೆ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನಮ್ಮಲ್ಲಿ ಬೆಲೆಗಳು ಜಾಸ್ತಿ ಇದೆ. ಸೊ ಅದನ್ನ ಕ್ರಮೇಣ ಅವ್ರ ಲಾಸ್ಗಳನ್ನು ಅವ್ರು ಪೂರೈಸ್ಕೊಳ್ತಾರೆ. ಲಾಸ್ ಎಲ್ಲ ಒಂದು ಸ್ಟೇಬಲ್ ಬರುತ್ತೆ, ಲಾಸ್ ನ ತುಂಬಿಕೊಳ್ತಾರೆ. ಅನಂತರ ಸರ್ಕಾರ ಕೂಡ ಖಂಡಿತವಾಗಿಯೂ ಇದು ಮಾರುಕಟ್ಟೆ ಬೆಲೆಗಳನ್ನ ಇಳಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅಂತಾರಾಷ್ಟ್ರೀಯ ಈಗಾಗಲೇ ನೀವು ಪ್ರೈವೇಟ್ ಇದನ್ನ ನೋಡಿದ್ರೆ, ಆಗ್ಲೇ ಸಿಲಿಂಡರ್ಸ್ ಬೆಲೆ ಎಲ್ಲ ಒಂದಷ್ಟು ಕಡಿಮೆ ಆಗುವ ಲಕ್ಷಣಗಳನ್ನ ಪ್ರೈವೇಟ್ ಕಂಪನಿಗಳವರು ಮಾಡ್ತಿರುವಂತದ್ದು, ಮತ್ತೆ ಬೇರೆ ಬೇರೆ ದೇಶಗಳ ಕಂಪನಿಗಳನ್ನ ನೋಡಿದ್ರೂ ನಿಮ್ಗೆ ಕಾಣಿಸ್ತಾ ಇದೆ, ಇದೆಲ್ಲ ಆಗ್ತಾ ಇದೆ. ನಿಜ. ಇವಾಗ ಸದ್ಯದ ಸ್ಥಿತಿಲಂತೂ ಖಂಡಿತ ಕುಸ್ತಿದೆ. ಇದು ಟ್ರೆಂಡ್ ಇನ್ನ ನನ್ಗೆ 2-3 ತಿಂಗಳು ಹೀಗೆ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಓವರ್ ಆಲ್ ಯಾಕಂದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಕಡೆಗೆ ಜನ ಯೋಚನೆ ಮಾಡ್ತಾರೆ. ಯಾವಾಗ್ಲೂ ಸ್ಟೆಬಿಲಿಟಿ ಇದ್ದ ಟೈಮಲ್ಲಿ ಜನ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಕಡೆಗೆ ಯೋಚನೆ ಮಾಡ್ತಾರೆ. ಇನ್ನು ಯಾರು ನಮ್ಗೆ ಮದುವೆ ಹಬ್ಬ ಅದಕ್ಕೆ ಬೇಕು ಅನ್ನೋಂಥವ್ರು, ಈಗ ಹಬ್ಬದ ಸಂದರ್ಭದಲ್ಲಿ ಸದ್ಯದ ಸ್ಥಿತಿಲಿ ಹಬ್ಬಕ್ಕೆ ಕೊಂಡ್ಕೊಳ್ಳೋರು ಯಾರು ಇಲ್ಲದೆ ಹೋಗ್ಬೋದು. ಯಾಕಂದ್ರೆ ಈ ಸಂದರ್ಭದಲ್ಲಿ ಜನಕ್ಕೆ ಅನ್ಸರ್ಟನಿಟಿ ಇದೆ, ಇದು ಇನ್ನೂ ಕಡಿಮೆ ಆಗಬಹುದೇನೋ ಅನ್ನುವಂತಹ ಒಂದು ಭಾವನೆ ಜನಕ್ಕಿರುತ್ತೆ. ಆದ್ರೆ ಮದುವೆ ಮುಂಜಿ ಕಾರ್ಯಕ್ರಮದಲ್ಲಿ ಅವ್ರಿಗೆ ಬೇಕಾಗತ್ತೆ, ಅವನ್ನ ಖಂಡಿತ ಜನ ತಗೊಳ್ತಾರೆ. ಆದ್ರೆ ನಿಮ್ಗೆ ಓವರ್ ಆಲ್ ಡಿಮ್ಯಾಂಡ್ ಏನಾಗತ್ತೆ, ಅದು ಈ ಮಟ್ಟಕ್ಕೆ ಇರುತ್ತೆ ಅಂತ ನಮ್ಗೆ ಕನಿಷ್ಠ ಇನ್ನೊಂದು 3-4 ತಿಂಗಳು ಹಿಂಗೆ ಉಳಿಯುತ್ತೆ. ಸೊ ಹಂಗಾಗಿ ಫ್ರೆಶ್ ಮಾಡಿ ಇವಾಗ್ಲೇ ನಮ್ಗೆ ಹೆಚ್ಚಾಗುತ್ತೆ ಮತ್ತೆ ಅಥವಾ ಇನ್ನ ಕುಸಿಯುತ್ತೆ, ಈ ತರದ್ ಎರಡೂ ಎಕ್ಸ್ಟ್ರೀಮ್ ಗಳನ್ನ ಯೋಚನೆ ಮಾಡುವಂತದ್ದು ಬೇಡ ಅಂತ ನನಗೆ ಅನ್ಸೋದು ಮೇನ್. ಯಾಕಂದ್ರೆ ಇನ್ನೊಂದು ಹೋಗಿ ಆಯ್ತು ನನ್ನ ಹತ್ರ ಇದೆ ಮಾರ್ಬಿಡೋಣ ಅಂದ್ರೆ ಅದನ್ನು ಬೇಕಾಗಿಲ್ಲ ಸದ್ಯದ ಸ್ಥಿತಿಯಲ್ಲಿ. ಸ್ವಲ್ಪ ಪೇಷನ್ಸ್ ಇರಿ, ಖಂಡಿತ ಮಾರುಕಟ್ಟೆ ಅದಕ್ಕೆ ಅದರದೇ ಆದಂತ, ಯಾಕಂದ್ರೆ ಸಪ್ಲೈ ಡಿಮ್ಯಾಂಡ್, ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಮತ್ತೆ ನಮ್ದು ರುಪಿ ಯಾವ ಮಟ್ಟಕ್ಕೆ ಇನ್ನು ಸ್ಟೆಬಿಲೈಸ್ ಆಗುತ್ತೆ ಡಾಲರ್ ಎದುರುಗಡೆ, ಮತ್ತೆ ಇನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬಡ್ಡಿ ಯಾವ ಮಟ್ಟಕ್ಕೆ ಹೆಚ್ಚಾಗುತ್ತೆ, ಸೊ ಇದೆಲ್ಲವೂ ಅವಲಂಬಿತ ಆಗುತ್ತೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ವಾಚ್ ಮಾಡಿ ನೋಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಈಗಾಗಲೇ ಭಾರತದ ಮನೆಗಳಲ್ಲಿ ಒಂದು ಅಂದಾಜಿನ ಪ್ರಕಾರ ಭಾರತದ GDP ಅಷ್ಟೇನೆ ಬಂಗಾರ ಭಾರತದ ಮನೆಗಳಲ್ಲಿ ಇದೆ. ಅನೇಕರ ಮನೆಗಳಲ್ಲಿ ಅದು ಸ್ಯಾಚುರೇಷನ್ ಆಗುವ ಹಂತದಲ್ಲಿ ಅವರ ಇಟ್ಕೊಂಡಿದ್ದಾರೆ. ಎಂತದೇ ಬಡವ್ರ ಮನೆಯಲ್ಲೂ ಮಿನಿಮಮ್
ಚಿನ್ನ ಒಂದು 10 ಗ್ರಾಮ್ ಆದ್ರೂ ಇರುವಂತ ಮನೆಗಳು ಭಾರತದಲ್ಲಿ ಬಹುತೇಕ ಮನೆಗಳಿದೆ. ಸೊ ಹಂಗಾಗಿ ಈಗ ಸದ್ಯದ ಸ್ಥಿತಿಯಲ್ಲಿ ಇಲ್ಲ ಇದು ತುಂಬಾ ಇನ್ನೂ ಜಾಸ್ತಿ ಆಗತ್ತೆ ಅಂತಾನು ಹೋಗಿ ಈಗ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ, ಇಲ್ಲ ತುಂಬಾ ಕಡಿಮೆ ಆಗತ್ತೆ ಅಂತ ನಿಮ್ಮ ಹತ್ರ ಇರೋದನ್ನ ಮಾರ್ಬೇಡಿ. ಸೊ ಸದ್ಯದ ಸ್ಥಿತಿಯಲ್ಲಿ ಡೂ ವೇಟ್ ಅಂಡ್ ವಾಚ್. ಮಾರುಕಟ್ಟೆಯ ಸ್ಥಿತಿಯಲ್ಲಿ ನಾನು ಹೇಳ್ದಂಗೆನೆ 1,20,000 1,35,000 ಅಂದ್ರೆ ಅಲ್ಲಿ ಒಳಗಡೆ ಸ್ಟೆಬಿಲೈಸ್ ಆಗಬಹುದು. ಆ ನಂತರ ನೀವು ಯೋಚನೆ ಮಾಡಿ, ನಿಮ್ಮ ಹತ್ರ ಎಕ್ಸಸ್ ಹಣ ಇದ್ರೆ ದೆನ್ ಗೋ ಇನ್ ಅಂಡ್ ಡೂ ಇಟ್. ಇಲ್ಲ ಅಂದ್ರೆ ಮತ್ತೆ ನೀವು ಬೇರೆ ಕಡೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ ಇದೆ, ಅದ್ರ ಕಡೆನೂ ಗಮನ ಕೊಡಿ ಅಂತ. ಯಾಕಂದ್ರೆ ಈಗ ನಿಮ್ಗೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಮೊದ್ಲಂದ್ರೆ ಬರೀ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಅದು ಇನ್ಫ್ಲೇಷನ್ ವಿರುದ್ಧ ನಮ್ ಪ್ರೊಟೆಕ್ಷನ್ ಇರುತ್ತೆ, ಅನ್ಸರ್ಟನಿಟಿ ಕಾಯುತ್ತೆ, ನಮ್ಗೆ ಇನ್ವೆಸ್ಟ್ಮೆಂಟ್ ನ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡಕ್ಕೆ ಬಳಸ್ಕೊಳ್ತಾ ಇದ್ವಿ. ಮತ್ತೆ ದೀರ್ಘಾವಧಿಯಲ್ಲಿ ನಮ್ಗೆ ಸಂಪತ್ತನ್ನ ಕಾಯುವಿಕೆಗಾಗಿ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ವಿ. ಈಗ ಒಂದಷ್ಟು ಅದಕ್ಕಾಗಿನೂ ಒಂದಷ್ಟು ಪೋರ್ಷನ್ ಮಾಡಿದ್ರೆ ತಪ್ಪು ಅಂತ ನಾನು ಹೇಳಲ್ಲ, ಆದ್ರೆ ಆಲ್ಟರ್ನೇಟಿವ್ಸ್ ನಿಮ್ಗೆ ಸಾಕಷ್ಟು ಇದೆ ಭಾರತದಲ್ಲಿ. ಸಾಕಷ್ಟು ಇವನ್ ಸೆಕ್ಯೂರಿಟೀಸ್, ಬಾಂಡ್ಸ್ ಎಲ್ಲ ಸಾಕಷ್ಟು ಇವಾಗ ಏರಿಕೆ ಕಾಣಿಸ್ತಾ ಇದೆ. ಯಾಕಂದ್ರೆ ಭಾರತ ಕೂಡ ಈಗ ನಿಮ್ಗೆ ಯಾವಾಗ್ಲೂ ನಾವು ಡೆಟ್ ಟು GDP ನೋಡ್ತಾ ಇದ್ವಿ, ಕ್ಯಾಪಿಟಲ್ ಔಟ್ಪುಟ್, ಕ್ಯಾಪಿಟಲ್ ಎಷ್ಟು ಭಾರತದಲ್ಲಿ ನಿರ್ಮಾಣ ಆಗ್ತಾ ಇದೆ, ಬಂಡವಾಳ ಎಷ್ಟು ನಿರ್ಮಾಣ ಆಗ್ತಾ ಇದೆ ನೋಡ್ತಾ ಇದ್ವಿ. ಅವೆಲ್ಲವೂ ಸ್ಟೆಬಿಲಿಟಿ ಕಾಣಿಸ್ತಾ ಇರೋದ್ರಿಂದ ನಿಮ್ಗೆ ಖಂಡಿತ ಬೇರೆ ಬೇರೆಯ ಮಾರುಕಟ್ಟೆಗಳು ಇದೆ, ಅದನ್ನು ಯೋಚನೆ ಮಾಡಿ. ಯಾಕಂದ್ರೆ ಎಲ್ಲವೂ ಆಯ್ಕೆ ಮಾಡಿ ಯಾವ್ದ್ರಲ್ಲಿ ನಿಮ್ಗೆ ಬೇರೆ ಬೇರೆಯ ಮಾರುಕಟ್ಟೆಗಳು ಇದೆ, ಅದನ್ನು ಯೋಚನೆ ಮಾಡಿ. ಯಾಕಂದ್ರೆ ಎಲ್ಲವೂ ಆಯ್ಕೆ ಮಾಡಿ ಯಾವ್ದ್ರಲ್ಲಿ ನಿಮ್ಗೆ ಜಾಸ್ತಿ ಬರುತ್ತೆ ಅದನ್ನ ತಗೊಳ್ಳಿ. ಬಟ್ ಬಂಗಾರವನ್ನ ಕೇವಲ ಅಗತ್ಯ ಇದ್ರೆ ಮಾತ್ರ ಸದ್ಯದ ಸ್ಥಿತಿಯಲ್ಲಿ ತಗೊಳ್ಳಿ ಅನ್ನುವಂಥದ್ದು ನನ್ನ. ಸರ್, ಈಗ 2013ರಲ್ಲಿ ಈ ತರದ ಬೆಳವಣಿಗೆ ಆಗಿತ್ತು. ಈಗ ಸುಮಾರು 15ರಿಂದ 20 ವರ್ಷ ಅಂತ ಅನ್ಕೊಂಡ್ರು ಕೂಡ ಈಗ ಒಂದೇ ತಿಂಗಳಲ್ಲಿ ಸುಮಾರು 50,000 ಈ ಬೆಲೆ ಕುಸಿದಿರೋದು. ಹಾಗಾಗಿ ಈಗ ಇಷ್ಟೇ 50,000 ನಾವು ಮಾರ್ಜಿನ್ ನೋಡೋದಾದ್ರೆ ಇಷ್ಟೇ ಪ್ರಮಾಣದ ಒಂದು ಇಳಿಕೆ ಅಥವಾ ಏರಿಕೆ ಆಗಬೇಕಂದ್ರೆ ಇನ್ನು 10ರಿಂದ 15 ವರ್ಷಗಳಾಗುತ್ತಾ, ಅಥವಾ ಹಂತ ಹಂತವಾಗಿ 1,000 2,000 ಏರ್ಕೊಂಡು ಹೋಗಿ ಒಂದೇ ಅಥವಾ 2-3 ತಿಂಗಳಲ್ಲಿ ಅವಧಿಯಲ್ಲಿ ಏರಿಕೆ ಆಗುತ್ತಂತ ಹೆಂಗೆ? ಈ ತರದ ಅನಿಶ್ಚಿತತೆ ಈಗ ಸದ್ಯದ ಸ್ಥಿತಿಯಲ್ಲಿ ಕಾಣಿಸದೇ ಇರೋದ್ರಿಂದ ಈಗ ನೋಡಿ, ಒಂದು ರಷ್ಯಾ ಯುಕ್ರೇನ್ ನೋಡಿದ್ರೆ ಅವ್ರು ಪೀಸ್ ಬಗ್ಗೆ ಮಾತಾಡ್ತಾರೆ, ಒಂದ್ಸರಿ ಇದು ಮಾಡ್ತಾರೆ, ಬಟ್ ಅವರು ಅದಕ್ಕೆ ಕೌಂಟರ್ ಅವರು ಯುಕ್ರೇನ್ ಇರೋದ್ರಿಂದ ಅದೊಂಥರದಲ್ಲಿ ಈಗ ಸ್ಟೇಬಲ್ ಆಗುವ ಲಕ್ಷಣಗಳು ಅಲ್ಲೂ ಕಾಣುತ್ತೆ. ಇವ್ರಿಗೂ ಇಲ್ಲಿ ಯುದ್ಧದ ಅಗತ್ಯ ಇಲ್ಲ ಎಕ್ಸೆಪ್ಟ್ ಇಸ್ರೇಲ್, ಸೊ ಅದನ್ನು ಸ್ಟೇಬಲ್ ಆಗಿ ಕಾಣುತ್ತೆ. ಸೊ ಹಂಗಾಗಿ ನಾವು ಯಾವುದೇ ಈಗ ನೋಡಿ, ನೀವು ಯಾವುದನ್ನೇ ಪ್ರೈಸಸ್ ತಗೊಂಡ್ರೆ ಯಾವ್ದ ಬೆಲೆ ಹೆಚ್ಚಳ ಆಗಿದೆ ಅದು ಖಂಡಿತ ಕಡಿಮೆ ಆಗುತ್ತೆ. ಕಡಿಮೆ ಆಗುವಾಗ ಮೊದಲು ಎಷ್ಟಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ನಿಲ್ಲುತ್ತೆ. ಇದು ನೀವು ಯಾವ ಕಾಲದಿಂದ ನೋಡಿದ್ರೂ ಅದಾಗುವಂತದ್ದೇ. ಅದು ಮಾರ್ಕೆಟ್ ಕರೆಕ್ಷನ್ಸ್ ಈ ಕಾಲದಲ್ಲೂ ಆಗ್ತಾ ಇದೆ. ಇದಕ್ಕಿಂತ ಬೆಟರ್ ಆಪ್ಷನ್ಸ್ ಇದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ಹೋಗಿ ನಾನು ಬಂಗಾರವನ್ನ ತಗೊಂಡು ಇಟ್ಕೊಳ್ತೀನಿ ಅನ್ನೋಂಥವ್ರು ಬೇರೆ ಬೇರೆ ಆಪ್ಷನ್ಸ್ ಯೋಚನೆ ಮಾಡುವಂತ ಕಾಲ ಸನ್ನಿಹಿತ ಆಗಿದೆ. ಯಾಕಂದ್ರೆ ಇದು ಈಗ ಸದ್ಯದ ಸ್ಥಿತಿಯಲ್ಲಿ ನಿಮ್ಗೆ ದಿಢೀರ್ನೆ ಇನ್ನೂ ಗೇನ್ ಕೊಡುತ್ತೆ ಅಂತಲ್ಲ, ಖಂಡಿತ ಕೊಡಲ್ಲ. ಯಾಕಂದ್ರೆ ನಾವು ಒಂದು ಕಾಲಘಟ್ಟದಲ್ಲಿ ಯೋಚನೆ ಮಾಡ್ತೇವೆ, ಕರೆಕ್ಷನ್ಸ್ ಈ ಕಾಲದಲ್ಲೂ ಆಗ್ತಾ ಇದೆ. ಇದಕ್ಕಿಂತ ಬೆಟರ್ ಆಪ್ಷನ್ಸ್ ಇದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ಹೋಗಿ ನಾನು ಬಂಗಾರವನ್ನ ತಗೊಂಡು ಇಟ್ಕೊಳ್ತೀನಿ ಅನ್ನೋಂಥವ್ರು ಬೇರೆ ಬೇರೆ ಆಪ್ಷನ್ಸ್ ಯೋಚನೆ ಮಾಡುವಂತ ಕಾಲ ಸನ್ನಿಹಿತ ಆಗಿದೆ. ಯಾಕಂದ್ರೆ ಇದು ಈಗ ಸದ್ಯದ ಸ್ಥಿತಿಯಲ್ಲಿ ನಿಮ್ಗೆ ದಿಢೀರ್ನೆ ಇನ್ನೂ ಗೇನ್ ಕೊಡುತ್ತೆ ಅಂತಲ್ಲ, ಖಂಡಿತ ಕೊಡಲ್ಲ. ಯಾಕಂದ್ರೆ ನಾವು ಒಂದು ಕಾಲಘಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ವಿ, ಇದು ಇಷ್ಟು ಮಟ್ಟಿಗೆ ಅನಿಶ್ಚಿತತೆ ಹೆಚ್ಚಾದ್ರೆ 2 ಲಕ್ಷ ರೀಚ್ ಆಗ್ಬಿಡ್ಬೋದು, 1,80,000ದಿಂದ 2 ಲಕ್ಷ ರೀಚ್ ಆಗ್ಬೋದು ಅಂತ ನಾನು ಕೂಡ ನಿಮ್ ಚಾನೆಲ್ ಅಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ. ಯಾಕಂದ್ರೆ ಅವತ್ತಿನ ಅನಿಶ್ಚಿತತೆಯ ಸ್ಥಿತಿ ಆ ತರದಲ್ಲಿ ಇತ್ತು. ಅಂದ್ರೆ ಇವತ್ತು ನೋಡ್ತಾ ಇದ್ರೆ ಎಕಾನಮಿ ಲುಕ್ಸ್ ಬೆಟರ್. ಈವನ್ ಗ್ಲೋಬಲ್ ಅಲ್ಲಿ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ, ಡೆಟ್ ಟು GDP ರೇಷಿಯೋ ವರ್ಲ್ಡ್ ಸ್ಟೇಬಲ್ ಆಗಿ ಕಾಣಿಸ್ತಾ ಇದೆ. ಭಾರತದ 55-56% ಸೆಂಟ್ರಲ್ ಬ್ಯಾಂಕ್ ಡೆಟ್ ಬಂದು ನಿಂತ್ಕೊಳ್ತಾ ಇದೆ. ಸೊ ಇವೆಲ್ಲವನ್ನ ನೀವು ಗಮನಿಸಿದ್ರೆ ಸೊ ದಟ್ ಬೆಟರ್ ಪ್ರಾಸ್ಪೆಕ್ಟ್ಸ್ ಇದೆ. ಮತ್ತೆ ನಾವು ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಆಗಿದ್ವಿ, ಡಿಸ್ಪೈಟ್ ಈ ಟ್ಯಾರಿಫ್ ಆಗಿ ಯುದ್ಧ ಆದ್ರೂ ಭಾರತ ಈಗ್ಲೂ ಫಾಸ್ಟೆಸ್ಟ್ ಎಮರ್ಜಿಂಗ್ ನೇಷನ್ಸ್ ನಮ್ದೇ ಗ್ರೋತ್ ಚೆನ್ನಾಗಿದೆ. ಬರ್ತೀನಿ ಸರ್, ಮತ್ತೆ ಬರ್ತೀನಿ.